ನಿಮ್ಮ ಜಾರ್ಜ್ ಫರ್ನಾಂಡಿಸ್. ವಿಶೇಷವಾಗಿ ಇವತ್ತು ಲೈವ್ ಬರೋಕ್ಕೆ ಕಾರಣ ಉದ್ದೇಶ ಏನಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಧಾರೂರು ಜಾತ್ರಾ ಸ್ಟಾರ್ಟ್ ಆಗಿದೆ. ಇವತ್ತಿನ ಹಿಡಿದು ಜಾತ್ರಾ ಸ್ಟಾರ್ಟ್ ಆಗಿದೆ ಹಾಗೂ ಧಾರೂರು ಜಾತ್ರೆಗೆ ಹೋಗುವಂಥ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಪರವಾಗಿ ಹಾಗೂ ನಮ್ಮ ಕುಟುಂಬದ ಪರವಾಗಿ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ಪ್ರತಿ ವರ್ಷದಂತೆ ಪಾದಯಾತ್ರೆ ಮೂಲಕ ಹೋಗುವಂಥ ಎಲ್ಲ ಭಕ್ತಾದಿಗಳಿಗೆ ಪ್ರತಿ ವರ್ಷದಂತೆ ನಮ್ಮ ಕುಟುಂಬ ಅಂದರೆ ನಮ್ಮ ತಂದೆಯರ ನೇತೃತ್ವದಲ್ಲಿ, ಮಾನ್ಯ ಶ್ರೀ ಭೋಜಪ್ಪ ಮೆಟ್ಟಿಗೆ ಅವರ ನೇತೃತ್ವದಲ್ಲಿ ನಾವು ಊಟದ ವ್ಯವಸ್ಥೆ ಮಾಡ್ತೀವಿ. ಆದ ಕಾರಣ ಪಾದಯಾತ್ರೆ ಮೂಲಕ ಹೋಗುವಂಥ ಎಲ್ಲ ಭಕ್ತಾದಿಗಳು ಗಂಗ್ವಾರ್ ಕ್ರಾಸ್ ಆದ ತಕ್ಷಣ ಪ್ರತಿ ವರ್ಷದಂತೆ ನಾವು ಅಲ್ಲಿ ಊಟದ ಆಯೋಜನೆ ಮಾಡ್ತಾ ಇದ್ದೀವಿ. ಅದು ಯಾವ ಡೇಟ್ ಅಂದರೆ ನಾಳೆ 12/11/2025 ಮುಂಜಾನೆ 9 ಗಂಟೆದು ಊಟ ಪ್ರಾರಂಭವಾಗಿರುತ್ತದೆ. ಆದ ಕಾರಣ ವಿಶೇಷವಾಗಿ ಪಾದಯಾತ್ರೆ ಮೂಲಕ ಹೋಗುವಂಥ ಭಕ್ತಾದಿಗಳು ಅಲ್ಲಿ ಬಂದು ಊಟ ಮಾಡಿ ನಮ್ಮವರಿಗೂ, ನಮ್ಮ ಪರಿವಾರಕ್ಕೂ ಹಾಗೂ ನಮ್ಮ ಪತ್ರಿಕೆಗೂ ನಮ್ಮ ಭವಿಷ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಹಾಗೂ ನಿಮ್ಮ ಇದು ಜರ್ನಿ ಏನಾದ ಸಫಲವಾಗಿ ತಾವು ಮುಟ್ಟಿ ದೇವರ ಆಶೀರ್ವಾದ ಪಡಿಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು. ಯಾಕೆ ತಮ್ಮಲ್ಲಿ ಪ್ರತಿ ವರ್ಷ ಊಟ ಮಾಡ್ಬೇಕಂತ ನಿಮ್ಗೆ ಅನಿಸ್ತು? ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಆಯ್ತಾ? ಯಾಕಂದ್ರೆ ನಾನು ನಡ್ಕೊಂಡು ಹೋಗಿದ್ದೀನಿ. ನಾನು ನಡ್ಕೊಂಡು ಸುಮಾರು 10 ವರ್ಷ ಮುಂಚೆ, 8 ವರ್ಷ ಮುಂಚೆ ನಾನು ನಡ್ಕೊತ ಹೋಗಿದ್ದೀನಿ. ತುಂಬಾ ಸಮಸ್ಯೆಗಳಿದೆ. ಇನ್ನು ನಮ್ಮ ಜನಗಳಲ್ಲಿ ಅಷ್ಟು ಅವೇರ್ನೆಸ್ ಇಲ್ಲ. ಇದು ಜೈರಾಬಾದ್ ಆದ ತಕ್ಷಣ ಮುಂದೆ ಊಟ ಸಿಗೋದು ತುಂಬಾ ಕಷ್ಟ ಆಗ್ತದ. ಯಾಕಂದ್ರೆ 3 days ಜರ್ನಿ ಇರ್ತದೆ ನಡ್ಕೊಂಡು ಹೋಗೋದು. ಅದಕ್ಕೆ ನಾವು ಸೆಲ್ಫ್ ಮೋಟಿವೇಟ್ ಆಗಿ ದೇವರ ಆಶೀರ್ವಾದ, ಎಷ್ಟೊಂದು ಆಶೀರ್ವಾದ ಮಾಡಿದಾರ, ಅದ್ರಿಗೆ ಒಂದು ಅಲ್ಪ ಕಾಣಿಕೆ ಅಂತರ ನಾವು ಈ ಸೇವೆ ಮಾಡ್ತಾ ಇದೀವಿ. ಸುಮಾರು 10 ವರ್ಷದಿಂದ ನಾನು ಊಟ ಕೊಡ್ತಾ ಇದ್ದೀನಿ. ಮುಂದೆ ದೇವ್ರ ಶಕ್ತಿ ಕೊಟ್ಟರು ಮುಂದೆನೂ ಕೊಡ್ಬೇಕಂತ ನಮ್ಮ ಪರಿವಾರ ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ನಾನು ಈ ಅನ್ನ ದಾಸೋಹ ಮಾಡ್ತೀನಿ. ಜಾರ್ಜ್ ಫರ್ನಾಂಡಿಸ್ ಅಂತ. ನಾನು ಬೀದರ್ ಟೈಮ್ಸ್ ಕನ್ನಡ ದಿನಪತ್ರಿಕೆಯ ಸಂಪಾದಕನೂ ಇದ್ದೀನಿ ಹಾಗೂ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿನೂ ಇದ್ದೀನಿ.